ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್. ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ. ಆತ್ಮಹತ್ಯೆ ತಡೆಗಟ್ಟಲು ಜಾಗೃತಿ ಅತ್ಯವಶ್ಯಕ. ನ್ಯಾಯಾಧೀಶ ಎಚ್ಎನ್ ಸಾತ್ವೆ. ಸೆಪ್ಟೆಂಬರ್ 14ಕ್ಕೆ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ. 30 ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ. ರೇಖಾ ಬಡಿಗೇರ್. ಸರ್ಕಾರಿ ಪಾಲಿಟೆಕ್ನಿಕ್ ಹಳೆಯ ವಿದ್ಯಾರ್ಥಿಗಳಿಂದ ಸೆಪ್ಟೆಂಬರ್ 14ರಂದು ಗುರುವಂದನಾ ಕಾರ್ಯಕ್ರಮ. ಚಂದ್ರಶೇಖರ್ ದೇಸಾಯಿ. ಸೆಪ್ಟೆಂಬರ್ 13ರಂದು ಅಲ್ಪಸಂಖ್ಯಾತರ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ. ಮೊಹಮ್ಮದ್ ಅಬ್ದುಲ್ ಐಫಿರೋಸ್. ಮತ್ತು ಸೈಬರ್ ಅಪರಾಧ ತಡೆಗೆ ಆರ್ಬಿಐ ನಿಯಮ ಪಾಲನೆ ಮಾಡುವುದು ಕಡ್ಡಾಯ. ಶ್ರೀಧರ್ ರೆಡ್ಡಿ. ಆತ್ಮಹತ್ಯೆ ಎಂಬುದು ಒಂದು ಮನೋರೋಗವಾಗಿದ್ದು ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿಯೊಬ್ಬರು ಮುಂದಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಎಚ್ಎನ್ ಸಾತ್ವಿಕ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಎದುರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಾನಸಿಕ ಆರೋಗ್ಯ ವಿಭಾಗ, ರಿಮ್ಸ್ ರಾಯಚೂರು, ನವೋದಯ ಮಹಾವಿದ್ಯಾಲಯ ಹಾಗೂ ಭಾರತೀಯ ಮನೋವೈದ್ಯಕೀಯ ಸಂಘದಿಂದ ಹಮ್ಮಿಕೊಂಡಿದ್ದ ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆಯ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಆತ್ಮಹತ್ಯೆ ಎಂಬುದು ಆ ಸಂದರ್ಭಕ್ಕೆ ಆಗುವ ಮನೋರೋಗವಾಗಿದೆ. ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 309 ಪ್ರಕಾರ ಆತ್ಮಹತ್ಯೆಗೆ ಯತ್ನಿಸುವುದು ಅಪರಾಧವಾಗಿತ್ತು ಮತ್ತು ಆತ್ಮಹತ್ಯೆಗೆ ಯತ್ನಿಸುವವರಿಗೆ ಶಿಕ್ಷೆಯೂ ನೀಡಲಾಗುತ್ತಿತ್ತು. ಆದರೆ ಇದೀಗ ಹೊಸ ಕಾನೂನಿನ ಪ್ರಕಾರ ಆ ಕಾಯ್ದೆಯನ್ನ ತೆಗೆದುಹಾಕಲಾಗಿದೆ. ಮಾನಸಿಕ ಆರೋಗ್ಯ ಕಾಯ್ದೆ 2018 ಪ್ರಕಾರ ಆತ್ಮಹತ್ಯೆಗೆ ಯತ್ನಿಸಿದ್ದನ್ನ ಮನೋರೋಗವೆಂದು ಪರಿಗಣಿಸಲಾಗುತ್ತದೆ ಎಂದು ಹೇಳಿದರು. ಆತ್ಮಹತ್ಯೆ ನಿರ್ಮೂಲನೆ ಕುರಿತು ಪ್ರಚಾರ ಹಾಗೂ ಜನರಲ್ಲಿ ತಿಳುವಳಿಕೆ ಹೇಳಬೇಕಾಗಿದೆ. ಸಣ್ಣ ಸಮಸ್ಯೆಗಳಿಗೆ ಜೀವನವೇ ಮುಗಿದು ಹೋಯಿತು ಎಂದು ಭಾವಿಸಿ ಅದು ಮಾನಸಿಕ ರೋಗವಾಗಿ ಮಾರ್ಪಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುವ ಹಂತಕ್ಕೆ ತಲುಪುತ್ತದೆ. ಯಾವುದೇ ಸಮಯ ತಾತ್ಕಾಲಿಕವಾಗಿರುತ್ತದೆ, ಮುಂದೆ ಒಳ್ಳೆಯ ಜೀವನವಿರುತ್ತದೆ, ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎಂಬ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಬೇಕು. ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಪ್ರಚಾರ ಮಾಡಿ ಎಲ್ಲರೊಂದಿಗೆ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಹಾಗೂ ಇತರೆ ಇಲಾಖೆಗಳು ಬೆಂಬಲವಾಗಿದ್ದೇವೆ ಎಂಬುದನ್ನ ಜನರಲ್ಲಿ ಮನದಟ್ಟು ಮಾಡಲು ಮುಂದಾಗಬೇಕಿದೆ ಎಂದು ಹೇಳಿದರು. ನಮಸ್ಕಾರ. ಇವತ್ತು ರಾಯಚೂರು ಜಿಲ್ಲಾಡಳಿತ ಇವೆಲ್ಲರ ಜೊತೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ರಾಯಚೂರು, ರಿಮ್ಸ್ ಮತ್ತು ನವೋದಯ ಮೆಡಿಕಲ್ ಕಾಲೇಜ್ ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗೌರವಾನ್ವಿತ ಹನುಮಂತ್ ಎ ಸಾತ್ವಿಕ್ ಸಾಹೇಬರನ್ನ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇವೆ. ಎಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಹಾಗೆ ರಿಮ್ಸ್ ನ ಪ್ರಾಂಶುಪಾಲರಾಗಿರುವಂತಹ ಡಾಕ್ಟರ್ ರಾಹುಲ್ ಕೀರ್ತಿಸರ್ ಅವರಿಗೆ ನಾವು ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಜಿಲ್ಲಾ ಶಿಕ್ಷಕರು ರಾಯಚೂರು ಡಾಕ್ಟರ್ ವಿಜಯಶಂಕರ್ ಸರ್ ಅವರಿಗೆ ನಾವು ಮಾಡ್ಕೊಂಡಿದ್ದೇವೆ. ಹಾಗೂ ಎಲ್ಲ ಗಣ್ಯರು ಕೈ ಜೋಡಿಸಲಿಕ್ಕೆ ವಿನಂತಿ ಮಾಡಿಕೊಂಡಿದ್ದೇವೆ. ಆತ್ಮಹತ್ಯೆಯ ನಿರೂಪಣೆಯನ್ನ ಬದಲಾಯಿಸುವುದು ಈ ವರ್ಷದ ಘೋಷವಾಕ್ಯ. ಇದು ನಮ್ಮ ನಿಮ್ಮೆಲ್ಲರ ಮೂಲಕ ಜಾಗೃತಿ ನೀಡುವಂಥದ್ದು. ಈ ವರ್ಷದ ಘೋಷವಾಕ್ಯ ಬಿಡುಗಡೆ ಮಾಡುತ್ತಿರುವಂತಹ ಎಲ್ಲ ಮಹಿಳೆಯರಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಆತ್ಮಹತ್ಯೆ ಬೇಡ, ಆತ್ಮಹತ್ಯೆ ಬೇಡ, ಆತ್ಮಹತ್ಯೆ ಬೇಡ. ಉಳಿಸಬೇಕು, 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 ಉಳಿಸಬೇಕು. ಸ್ಲೋಗನ್ ಹೇಳ್ಕೊಟ್ಟಿರೋ ಜೋರಾಗಿ ಹೇಳಿ. ಅಂಬುದು ಏನದ, ಇದೊಂದು ಆ ಒಂದು ಮೂಮೆಂಟ್ಗೆ ಆಗುವಂಥ ಒಂದು ಮನೋರೋಗ.
ಈ ಮೊದಲು ಭಾರತೀಯ ಇಂಡಿಯನ್ ಪಿನಲ್ ಕೋಡಲ್ಲಿ ಸೆಕ್ಷನ್ 309 ಒಳಗೆ ಅಟೆಂಪ್ಟ್ ಟು ಕಮಿಟ್ ಸುಯಿಸೈಡ್ ಅದಕ್ಕೆ ಪನಿಷ್ಮೆಂಟ್ ಇತ್ತು. ಆದರೆ ಈಗ ಹೊಸದಾಗಿ ಏನು ಕಾನೂನು ಬಂದದ ಭಾರತೀಯ ನ್ಯಾಯ ಸಂಹಿತೆ ಒಳಗೆ ಆ ಒಂದು ಸೆಕ್ಷನನ್ನು ತೆಗೆದಾರ. ಅಟೆಂಪ್ಟ್ ಟು ಕಮಿಟ್ ಸುಯಿಸೈಡು ಪನಿಷ್ಮೆಂಟ್ ಆಗಂಗಿಲ್ಲ. ಕಾರಣ ಮೆಂಟಲ್ ಹೆಲ್ತ್ ಆ್ಯಕ್ಟ್ 2018 ಪ್ರಕಾರ ಈ ಒಂದು ಅಟೆಂಪ್ಟ್ ಟು ಕಮಿಟ್ ಸುಯಿಸೈಡ್ ಅಂತ ಏನಂತಾರ, ಇದು ಆ ಒಂದು ಮನೋರೋಗ ಅಂತ ಕನ್ಸಿಡರ್ ಮಾಡಬೇಕು ಅಂತ ಹೇಳ್ಯಾರ. ಈ ಒಂದು ನಿಟ್ಟಿನೊಳಗೆ BNS ಒಳಗೆ ಈ ಒಂದು ಪನಿಷ್ಮೆಂಟ್ ಇಲ್ಲ. ಆದರೂ ಕೂಡ ಈ ಒಂದು ಆತ್ಮಹತ್ಯೆ ನಿರ್ಮೂಲನೆ ಬಗ್ಗೆ ಹೇಗೆ ಮಾಡೋದಂದ್ರೆ ನಾವು ಸಾಕಷ್ಟು ಪ್ರಚಾರ ಮಾಡಬೇಕಾಗ್ಯದ, ಜನರಿಗೆ ತಿಳುವಳಿಕೆ ಹೇಳಬೇಕಾಗ್ಯದ. ಆ ಒಂದು ಸಮಯ ಬರೇ ತಾತ್ಕಾಲಿಕ ಆಗ್ಯದ, ಮುಂದೆ ಮತ್ತು ಒಳ್ಳೆಯ ದಿನ ಬರ್ತದೆ. ಹೆಂಗಾಗ್ತದೆ ಅಂದ್ರೆ ಏನೇ ಒಂದು ಕೆಟ್ಟ ಘಟನೆ ಆಯ್ತಂದ್ರೆ ಜನ ನನ್ನ ಜೀವನನ ಹೋಗ್ಬಿಡ್ತಪ್ಪ ಇನ್ನು ಮುಂದೆ ಹೆಂಗೆ ಅನ್ನುವೊಂದು ಅಭಿಪ್ರಾಯಕ್ಕೆ ಬಂದು ಒಂದು ಸೂಸೈಡ್ ಅದು ಒಂದು ಕಠಿಣ ತೀರ್ಮಾನ ತೆಗೆದುಕೊಳ್ತಾರೆ. ಯಾವುದೇ ಒಂದು ಸಮಯ ತಾತ್ಕಾಲಿಕ, ಮುಂದೆ ಒಳ್ಳೆಯ ಜೀವನ ಇದ್ದೇ ಇರ್ತದೆ. ಆ ಒಂದು ಪುಟ ತಿರುಗಿಸಿದ ಮೇಲೆ ಒಳ್ಳೆಯ ಜೀವನ ಬರ್ತದೆ. ಅದನ್ನು ಜನ ಅರಿತುಕೊಳ್ಬೇಕು. ಅಷ್ಟೇ ಅಲ್ಲದೆ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಡಳಿತವರು ಮತ್ತು ಆರೋಗ್ಯ ಇಲಾಖೆಯವರು ಒಂದು ಹೆಚ್ಚಿನ ಪ್ರಚಾರ ಮಾಡಿ ಎಲ್ಲರಿಗೂ ನಾವು ಸಪೋರ್ಟಾಗಿ ನಿಂತೀವಿ ಎಂಬ ಒಂದು ಭರವಸೆ ಕೊಡಬೇಕಾಗ್ತದಂತ ಹೇಳ್ತಾ ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟೆ. ಈ ಸಂದರ್ಭದಲ್ಲಿ DHO ಡಾಕ್ಟರ್ ಸುರೇಂದ್ರ ಬಾಬು, ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾಕ್ಟರ್ ಗಣೇಶ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ವಿಜಯ್ ಶಂಕರ್, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿ ಡಾಕ್ಟರ್ ಯಶೋಧ ಎನ್, ಹಿರಿಯ ಮನೋವೈದ್ಯ ಡಾಕ್ಟರ್ ಮನೋಹರ್ ವೈ ಪತ್ತಾರ್, ಶಾಕಿರ್ ಮೊಯಿನುದ್ದೀನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಾ ಸಂಕುಲ ಸಂಸ್ಥೆ ಹಾಗೂ ಭಾರತೀಯ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನಾ ಸಂಸ್ಥೆಯಿಂದ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನ ಸೆಪ್ಟೆಂಬರ್ 14ರಂದು ಹಮ್ಮಿಕೊಳ್ಳಲಾಗಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳ 30 ಮಂದಿ ಆದರ್ಶ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತದೆ. ಜನಪ್ರಿಯ ನಟಿ, ನಿರ್ದೇಶಕಿ ಮತ್ತು ಬರಹಗಾರ್ತಿ ರಂಜಿನಿ ರಾಘವನ್ ಕುಲಕರ್ಣಿ ಅವರಿಗೆ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿಯನ್ನ ನೀಡಲಾಗುತ್ತದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ರೇಖಾ ಬಡಿಗೇರ್ ಹೇಳಿದರು. ಬೆಳಿಗ್ಗೆ 10 ಗಂಟೆಗೆ ನಗರದ ರಂಗಮಂದಿರದಲ್ಲಿ ನಡೆಯುವ ಈ ಸಮಾರಂಭವನ್ನ ಗುರುಮಠಕಲ್ ಶಾಸಕ ಶರಣಗೌಡ ಕಂದುಕೂರ್ ಉದ್ಘಾಟಿಸಲಿದ್ದಾರೆ. ಪ್ರಶಸ್ತಿಗಳನ್ನ ದೇವದುರ್ಗ ಶಾಸಕಿ ಜಿ ಕರೆಮ್ಮ ನಾಯಕ್ ಪ್ರದಾನ ಮಾಡುವರು. ಗೋವಾ, ತುಮಕೂರು, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು, ಚಿಕ್ಕಬಳ್ಳಾಪುರ, ಯಾದಗಿರಿ, ಕೊಪ್ಪಳ ಸೇರಿದಂತೆ ರಾಜ್ಯದ ಹಲವು ಭಾಗಗಳಿಂದ ಶಿಕ್ಷಕರು ಪ್ರಶಸ್ತಿಗೆ ಆಯ್ಕೆಗೊಂಡಿದ್ದಾರೆ. ಕೊಪ್ಪಳ ಜಿಲ್ಲೆಯ ಮಂಜುನಾಥ ಪೂಜಾರಿ ತಮ್ಮ ವಿದ್ಯಾರ್ಥಿಗಳಿಗೆ ವಿಮಾನಯಾನ ಅನುಭವ ಕಲ್ಪಿಸಿದ ಅಪರೂಪದ ಶಿಕ್ಷಕರಾಗಿದ್ದು ಅವರಿಗೂ ಪ್ರಶಸ್ತಿ ಲಭಿಸುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷೆ ಮತ್ತು ಗಾಯಕಿ ಡಾಕ್ಟರ್ ಪವಿತ್ರ ಪ್ರಭಾಕರ್ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎ ವಸಂತ್ ಕುಮಾರ್, ಕೆಪಿಸಿಸಿ ಕಾರ್ಯದರ್ಶಿ ಕೆ ಅಸ್ಲಾಂ ಪಾಷಾ, ಕೆಪಿಸಿಸಿ ಮಹಿಳಾ ಉಪಾಧ್ಯಕ್ಷೆ ಶ್ರೀದೇವಿ ನಾಯಕ್, ನೀಲಾವತಿ ಆರ್ಡಿ, ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್, ಹಿಂದುಳಿದ ವರ್ಗಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಸುಜ್ಞಾನ್ ಮೂರ್ತಿ, ಕ್ಯಾನ್ಸರ್ ತಜ್ಞ ಡಾಕ್ಟರ್ ರಮೇಶ್ ಸಾಗರ್, ಕನಕ ನೌಕರರ ಬಳಗದ ಅಧ್ಯಕ್ಷ ಶಿವಾನಂದ್ ದಳವಾಯಿ ಹಾಗೂ ಗುತ್ತಿಗೆದಾರರ ಅಯ್ಯಣ್ಣ ಒಡವಾಟಿ ಪ್ರಮುಖ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದರು. ಇದೇ 14 ರವಿವಾರದಂದು ಬೆಳಗ್ಗೆ 10 ಗಂಟೆಗೆ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭದ ಉದ್ಘಾಟನೆಯನ್ನು ಗುರುಮಠಕಲ್ ಶಾಸಕರಾದ ಶರಣಗೌಡ ಕಂದುಕೂರ್ ಇವರಿಂದ ನಿರ್ವಹಿಸುತ್ತಿದ್ದಾರೆ. ಚಿತ್ರನಟಿ, ನಿರ್ದೇಶಕಿ, ಬರಹಗಾರ್ತಿ ರಂಜಿನಿ ರಾಘವನ್ ಕುಲಕರ್ಣಿ ಇವರಿಗೆ ಹೆಮ್ಮೆಯ ಕನ್ನಡತಿ ಪ್ರಶಸ್ತಿ ಪ್ರದಾನವನ್ನು ಮಾಡಲಿದ್ದೇವೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ 30 ಜನ ಆದರ್ಶ ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ದೇವದುರ್ಗದ ಶಾಸಕಿ ಕರೆಮ್ಮ ಜಿ ನಾಯಕ್ ಪ್ರದಾನ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಗೋವಾ, ದಾವಣಗೆರೆ, ತುಮಕೂರು, ಕಲಬುರಗಿ, ಧಾರವಾಡ, ಯಾದಗಿರಿ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಮಂಗಳೂರು ಸೇರಿದಂತೆ ರಾಯಚೂರು ಜಿಲ್ಲೆಯ ಆದರ್ಶ ಶಿಕ್ಷಕರಿಗೆ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಇಚ್ಛಿಸಿದ್ದೇವೆ. ಇನ್ನು ಕೊಪ್ಪಳದ ಶಿಕ್ಷಕ ಮಂಜುನಾಥ್ ಪೂಜಾರಿ ಸರ್ಕಾರಿ ಶಾಲೆಯ ಮಕ್ಕಳನ್ನು ವಿಮಾನಯಾನ ಮಾಡಿದಂತಹ ಶಿಕ್ಷಕರಿಗೂ ಸಹಿತ ನಮ್ಮ ಸಂಸ್ಥೆಯಿಂದ ಈ ಪ್ರಶಸ್ತಿಯನ್ನು ನೀಡಲಿದ್ದೇವೆ. ಮುಖ್ಯ ಅತಿಥಿಗಳಾಗಿ ರಾಜ್ಯ ಉಪಾಧ್ಯಕ್ಷರು, ಕೆಪಿಸಿಸಿ ಹಾಗೂ ಗಾಯಕಿ ಡಾಕ್ಟರ್ ಪವಿತ್ರ ಪ್ರಭಾಕರ್ ರೆಡ್ಡಿ, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಎ ವಸಂತ್ ಕುಮಾರ್, ರಾಜ್ಯ ಕಾರ್ಯದರ್ಶಿ ಕೆಪಿಸಿಸಿ ಕೆ ಅಸ್ಲಾಂ ಪಾಷಾ, ಕೆಪಿಸಿಸಿ ಮಹಿಳಾ ರಾಜ್ಯ ಉಪಾಧ್ಯಕ್ಷರಾದ ಶ್ರೀದೇವಿ ನಾಯಕ್, ನೀಲಾವತಿ ಆರ್ಡಿ, ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷರಾದ ಎನ್ ಶಿವಶಂಕರ್ ವಕೀಲರು,
ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟ ಪ್ರಧಾನ ಕಾರ್ಯದರ್ಶಿಗಳಾದ ಸಿಜ್ಞಾನ ಮೂರ್ತಿ, ಕ್ಯಾನ್ಸರ್ ರೋಗದ ತಜ್ಞೆ ವೈದ್ಯರಾದ ಡಾಕ್ಟರ್ ರಮೇಶ್ ಸಾಗರ್, ದಾವಣಗೆರೆ ಜಿಲ್ಲಾ ಕನಕ ನೌಕರರ ಬಳಗದ ಅಧ್ಯಕ್ಷರಾದ ಶಿವಾನಂದ ದಳವಾಯಿ, ಗುತ್ತೇದಾರರು ಅಯ್ಯಣ್ಣ ವಡವಾಟಿ ಭಾಗವಹಿಸುತ್ತಿದ್ದಾರೆ. ತಾವುಗಳ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಮಾರುತಿ ಬಡ್ಗೇರ್, ನಿರ್ದೇಶಕ ಮೌನೇಶ್ ವಡವಾಟಿ, ಸಂತೋಷಿ ಹಾಗೂ ಗಾಯಕ ಚಿರಂಜೀವಿ ಯಾದವ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸರ್ಕಾರಿ ಪಾಲಿಟೆಕ್ನಿಕ್ನಲ್ಲಿ 1977ರಿಂದ 2007ರವರೆಗೆ ವಿದ್ಯಾಭ್ಯಾಸ ಮಾಡಿದ ಹಳೆಯ ವಿದ್ಯಾರ್ಥಿಗಳಿಂದ ಸೆಪ್ಟೆಂಬರ್ 14ರಂದು ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಮೊದಲ ಬಾರಿಗೆ ಆಯೋಜಿಸಲಾಗಿದೆ ಎಂದು ಹಳೆಯ ವಿದ್ಯಾರ್ಥಿಗಳ ಒಕ್ಕೂಟದ ಪ್ರಮುಖ ಚಂದ್ರಶೇಖರ್ ದೇಸಾಯಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸೆಪ್ಟೆಂಬರ್ 13ರಿಂದ 15ರವರೆಗೆ 3 ದಿನಗಳ ಕಾಲ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು, ಗುರುಗಳು ಹಾಗೂ ಅವರ ಕುಟುಂಬದವರು ಭಾಗವಹಿಸುವರು. ಕಲಾ, ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಈ ಕಾರ್ಯಕ್ರಮವನ್ನ ನೆನಪಿಸಿಕೊಳ್ಳುವಂತಾಗಿಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಸೆಪ್ಟೆಂಬರ್ 13ರಂದು ಹಳೆಯ ವಿದ್ಯಾರ್ಥಿಗಳಿಂದ ಮಿಮಿಕ್ರಿ, ಮೋನೋ ಆಕ್ಟಿಂಗ್, ನೃತ್ಯ, ಸಂಗೀತ ಮತ್ತು ಕ್ರೀಡಾ ಸ್ಪರ್ಧೆಗಳು ನಡೆಯಲಿವೆ. ಸೆಪ್ಟೆಂಬರ್ 14ರಂದು ಗುರುವಂದನಾ ಸಮಾರಂಭದಲ್ಲಿ 50ಕ್ಕೂ ಹೆಚ್ಚು ಹಿರಿಯ ಉಪನ್ಯಾಸಕರಿಗೆ ಗೌರವ ಸನ್ಮಾನ ಮಾಡಲಾಗುವುದು. ಅಗಲಿ ಹೋದ ಗುರುಗಳು ಹಾಗೂ ವಿದ್ಯಾರ್ಥಿಗಳಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಬಳಿಕ ಗುರುಗಳ ಸಂದೇಶ ಮತ್ತು ಹಳೆಯ ವಿದ್ಯಾರ್ಥಿಗಳ ನುಡಿಗಳು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಲಿವೆ ಎಂದು ತಿಳಿಸಿದರು. ರಾಯಚೂರಿನಲ್ಲಿ ಇರುವಂತಹ ಒಂದು ವಿದ್ಯಾಸಂಸ್ಥೆ ಪಾಲಿಟೆಕ್ನಿಕ್ ಕಾಲೇಜ್ ಏನಿದೆ ಅದು ಸ್ಥಾಪಿತ ಆಗಿರೋದ್ರಿಂದ ಹೆಚ್ಚು ಕಡಿಮೆ ನಮ್ಮಲ್ಲಿ ಈಗ ಇರೋ ವಿದ್ಯಾರ್ಥಿಗಳು 1977ರಿಂದ 2007ರವರೆಗೆ ಏನು ನಾವು ಆ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡಿದ್ದೀವಿ, ಅಲ್ಲಿ ಪಾಸಾಗಿ ಹೊರಗಡೆ ಬಂದಿದ್ದೀವಿ. ಆ ಎಲ್ಲ ವಿದ್ಯಾರ್ಥಿಗಳು ಒಟ್ಟಾಗಿ ಸೇರಿ ಹೆಚ್ಚು ಕಡಿಮೆ ಒಂದು 30 ವರ್ಷದ ವಿದ್ಯಾರ್ಥಿಗಳು ನಾವು ಒಟ್ಟಿಗೆ ಸೇರಿ ಆ ಒಂದು ಅವಧಿಯಲ್ಲಿ ನಮಗೆ ವಿದ್ಯೆ ತಿಳಿಸಿದ್ದಾರೆ ಆ ಎಲ್ಲ ಗುರುಗಳಿಗೆ. ಆ ಗುರುಗಳಿಗೆ ಎಲ್ಲರಿಗೂ ನಾವು ಒಂದೇ ವೇದಿಕೆ ಮೇಲೆ ಕರೆಸಿ ಅವರಿಗೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ಉದ್ದೇಶ ಇಷ್ಟೇ, ನಮಗೆಲ್ಲ ಹೇಳೋದೇನೆಂದರೆ, ನಮಗೆ ಜೀವ ಕೊಟ್ಟಿರೋದು ತಂದೆ ತಾಯಿ ಆಗಿದ್ದರೂ ಕೂಡ ಜೀವನ ಕೊಟ್ಟಿರೋದು ಮಾತ್ರ ಈ ಗುರುಗಳೇ. ಹಾಗಾಗಿ ಆ ಗುರುಗಳ ಒಂದು ಸೇವೆಯನ್ನು ನಾವು ಕೊನೆತನ ನಾವು ನೆನಪಿಟ್ಟುಕೊಳ್ಳಲೇಬೇಕು. ಆ ಉದ್ದೇಶಕ್ಕಾಗಿ ಈ ದಿನ ನಾವು 13ನೇ ತಾರೀಕು ಪೂರ್ವ ಸಿದ್ಧತೆ ಇದೆ. ಎಲ್ಲ ವಿದ್ಯಾರ್ಥಿಗಳು ಸೇರಿ ಒಂದು ಸಮ್ಮಿಲನ ಮಾಡ್ಕೊಳ್ಳೋಕ್ಕೆ ಸ್ನೇಹಿತರೆಲ್ಲರೂ ಸೇರಿ ಎಲ್ಲ ಬ್ಯಾಚ್ ಸ್ನೇಹಿತರು ಇರ್ತಾರೆ. 14ನೇ ತಾರೀಕು ಗುರುಗಳಿಗೆ ಒಂದು ಗುರುವಂದನಾ ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಆ ದಿನ ನಮ್ಮ ಒಂದು ಈಗ ಮಾಹಿತಿ ಪ್ರಕಾರ 50 ಜನ ಗುರುಗಳು ವಿವಿಧ ಬ್ಯಾಚ್ನಿಂದ ವಿವಿಧ ವರ್ಷಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ರಿಟೈರ್ಡ್ ಆಗಿದ್ದಾರೆ, ಇನ್ನೂ ಕೆಲವು ಜನ ರಿಟೈರ್ಡ್ ಹಂತದಲ್ಲಿ ಇದ್ದಾರೆ. ಆ ಎಲ್ಲ ಗುರುಮಾನ್ಯರು ನಮ್ಮ ಈ ಕಾರ್ಯಕ್ರಮಕ್ಕೆ ಬರುತ್ತಿದ್ದಾರೆ. ಅವರಿಗೆ ಒಂದು ವಿಶೇಷವಾದ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ. ಜೊತೆಯಲ್ಲಿ ಈಗ ಅದರಲ್ಲಿ ಗುರುಗಳು ಸೇರಿದ ಮೇಲೆ ಅವರದೇ ಒಂದು ಅನಿಸಿಕೆಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ ವೇದಿಕೆ ಮೇಲೆ. ಅದಾದ ನಂತರ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೂಡ ತಮ್ಮ ಅನಿಸಿಕೆಗಳನ್ನ. ಇದೇ ವೇಳೆ ನರಸಪ್ಪ ಎಕ್ಲಾಸ್ಪುರ್ ಮಾತನಾಡಿ, ಕಾರ್ಯಕ್ರಮದ 3ನೇ ದಿನವಾದ ಸೆಪ್ಟೆಂಬರ್ 15ರಂದು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಹಾಗೂ ಇಂಜಿನಿಯರ್ ದಿನಾಚರಣೆಯ ಅಂಗವಾಗಿ 9 ಅಡಿ ಎತ್ತರದ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಪ್ರತಿಮೆಯನ್ನ ಅನಾವರಣಗೊಳಿಸಲಾಗುವುದು ಎಂದು ಹೇಳಿದರು. 14 ನಮ್ಮ ಗುರುವಂದನಾ ಕಾರ್ಯಕ್ರಮ 14ನೇ ತಾರೀಕು ಆಕ್ಚುಲಿ ನಾವು 8 ವರ್ಷದಿಂದ ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ತಂದು ಇಟ್ಟಿದ್ದಾಗಿತ್ತು. ಅವನ ಅಂದು ನಗರಸಭೆ ಇತ್ತು, ತೊಗೊಂಬಂದು ಹಂಗೆ ಇಟ್ಟಿದ್ವಿ. ಗ್ವಾಲಿಯರ್ಲಿಂದ ತೊಗೊಂಬಂದು ಇಟ್ಟಿತ್ತು. 9 ಫೀಟ್ ಎತ್ತರದ ಸ್ಟ್ಯಾಚ್ಯೂ ಅದು ಕಾರಣಾಂತರದಿಂದ ಗುರುವಂದನಾ ಕಾರ್ಯಕ್ರಮ ಇಲ್ಲಿವರೆಗೂ ಪೋಸ್ಟ್ ಹಾಕೊಂತಾನೆ ಬಂತು. ಎಲ್ಲ ಹಳೆಯ ವಿದ್ಯಾರ್ಥಿಗಳ ಸಂಘದ ಜೊತೆಗೇನೆ ಇದನ್ನು ಅನಾವರಣ ಮಾಡೋಣ ಅಂತೇಳಿ ಅಂದು ಆ ವಾರ್ಡಿನ ಸದಸ್ಯರಾದಂಥ ಮಾರೆಪ್ಪ ಅವರು ಮಾಜಿ ಅಧ್ಯಕ್ಷರು ನಗರಸಭೆ ಅವ್ರ ನೇತೃತ್ವದಲ್ಲಿ ನಾನು ಗ್ವಾಲಿಯರ್ಗೆ ಹೋಗಿ ಮಧ್ಯಪ್ರದೇಶ 3-4 ಸಲ ಗ್ವಾಲಿಯರ್ಗೆ ಹೋಗಿ ಅದನ್ನು ತೊಗೊಂಬಂದು ಹಂಗೆ ಇಟ್ಟಿದ್ವಿ. ಅದನ್ನು ಮೊನ್ನೆ ಮಹಾನಗರ ಪಾಲಿಕೆ ಆಯುಕ್ತರಾದಂಥ ಬಿಪಿನ್ ಸಾರ್ ಅವರು ಪರ್ಮಿಷನ್ ಕೊಟ್ಟು ನೀವು ಇದನ್ನು ಹಂಗೆ ಇರಬೇಡ್ರಿ, ಅನಾವರಣ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಆ್ಯಕ್ಚುಲಿ 14ನೇ ತಾರೀಕು ನಾವು ಇದನ್ನ ಗುರುವಂದನಾ ಕಾರ್ಯಕ್ರಮ ಇರೋದ್ರಿಂದ 15ಕ್ಕೆ ವಿಶ್ವೇಶ್ವರಯ್ಯ ದಿನಾಚರಣೆ ಇದೆ, ಅಂದು ಮಾಡಿದರೆ ಸೂಕ್ತ ಆಗ್ತದೆ ಅಂತೇಳಿ ಎಲ್ಲ ಸ್ನೇಹಿತರಿಗೆ ನಾವೆಲ್ಲ ತಿಳಿಸಿದ್ದೀವಿ. 14ನೇ ತಾರೀಕಿಗೆ ಮಾಡೋದು ಬೇಡ, ಒಂದಿನ ಮುಂದೂಡೋಣ. 15ನೇ ತಾರೀಕಿಗೆ ವಿಶ್ವೇಶ್ವರಯ್ಯ ದಿನಾಚರಣೆ ಆದ, ಅದಕ್ಕೆ ನೀವು ಒಂದಿನ ಎಲ್ಲರೂ ಉಳ್ಕೊಳ್ರಿ ಇಲ್ಲೇ ಅಂತೇಳಿ ಎಲ್ಲ ಸ್ಟೂಡೆಂಟ್ಸ್ಗೆಲ್ಲ ನಾವು ಮನವಿ ಮಾಡಿದ್ವಿ. ಅವರೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ 1,000 ಜನ ಅವತ್ತು 1000ರಿಂದ 2,000 ಜನ ಸೇರ್ತಕ್ಕಂಥದ್ದು ನಾವೆಲ್ಲ ಪ್ಲಾನ್ ಮಾಡಿದ್ವಿ ಭಾಳ ವಿಜೃಂಭಣೆಯಿಂದ.
ಅದು ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಅದು ಎಲ್ಲ ಮಹಾನಗರ ಪಾಲಿಕೆ ಪ್ರೋಟೋಕಾಲ್ ಸಿಸ್ಟಮ್ನಲ್ಲೇ ಅದನ್ನ ಅನಾವರಣ ಮಾಡಲಿಕ್ಕೆ ಸಿದ್ಧತೆ ಈಗಾಗಲೇ ಪೌರಾಯುಕ್ತರು ಇವರು ನಮ್ಮ ಜುಬಿನ್ ಸರ್ ಅವರು ಕಮಿಷನರ್ ಅವರು ಹೇಳಿದ್ದಾರೆ. ನೀವು ಎಲ್ಲ ನಿಮ್ಮದು ನೀವು ಗುರುವಂದನ ಕಾರ್ಯಕ್ರಮ ಒಳಗಡೆ ಮಾಡ್ಕೊಳ್ರಿ, ಹೊರಗಡೆ ಏನಿರ್ತದ ನಾವು ಪ್ರೋಟೋಕಾಲ್ ಸಿಸ್ಟಮ್ ಮಾಡೋಣ ನರ್ಸಪ್ಪ ಅಂತ ಅವ್ರು ಹೇಳಿದ್ದಾರೆ. ಹಾಗಾಗಿ ತಾವೆಲ್ಲರೂ 15ನೇ ತಾರೀಕು 14ನೇ ತಾರೀಕು ಕಳಕಳಿಯಿಂದ ನನ್ನ ವಿನಂತಿ, ತಾವೆಲ್ಲರೂ ಮಾಧ್ಯಮದವರು ಬಂದು ನಾವೇ. ಈ ಸಂದರ್ಭದಲ್ಲಿ ಶಾಂತಗೌಡ ಜಾಗೀರ್ದಾರ್, ಕೆ ಸತ್ಯನಾರಾಯಣ್, ನಾಗೇಂದ್ರಪ್ಪ ಮಟಮಾರಿ, ಅರುಣ್, ಶಿವಪ್ರಸಾದ್, ಹೇಮಲತಾ, ಚಂದ್ರಕಾಂತ್ ಚೌಹಾಣ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಹಾರಾ ಎಜುಕೇಶನ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಲ್ಪಸಂಖ್ಯಾತರ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರ ಸಮರ್ಪಣೆಯನ್ನ ಗುರುತಿಸಿ ಅತ್ಯುತ್ತಮ ಶಿಕ್ಷಕರ ಪ್ರಶಸ್ತಿಯನ್ನ ನೀಡಲಾಗುತ್ತಿದ್ದು, ಕಾರ್ಯಕ್ರಮವು ಸೆಪ್ಟೆಂಬರ್ 13ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಮೊಹಮ್ಮದ್ ಅಬ್ದುಲ್ ಐಫಿರೋಜ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಹಾಗೂ ವಿಧಾನ ಪರಿಷತ್ ಸದಸ್ಯ ಅಲ್ಹಾಜ್ ನಾಸಿರ್ ಅಹಮದ್ ಭಾಗವಹಿಸಲಿದ್ದಾರೆ. ಜೊತೆಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎನ್ಎಸ್ ಬೋಸರಾಜು, ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಸೇರಿದಂತೆ ಶಾಸಕರು ಹಾಗೂ ಗಣ್ಯರು ಉಪಸ್ಥಿತರಿರುವರು ಎಂದು ತಿಳಿಸಿದರು. ರಾಯಚೂರು ಸೇರಿದಂತೆ ವಿವಿಧ ಜಿಲ್ಲೆಗಳ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರಲ್ಲಿ ಸೇವೆಯನ್ನ ಆಧಾರವಿಟ್ಟು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ವಿಭಾಗಗಳಲ್ಲಿ ತಲಾ ಒಬ್ಬರಂತೆ, ಪ್ರೌಢಶಾಲಾ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಿಂದ ತಲಾ ಒಬ್ಬರಂತೆ ಸೇರಿ ಒಟ್ಟು 70ಕ್ಕೂ ಹೆಚ್ಚು ಶಿಕ್ಷಕರು ಸನ್ಮಾನಿಸಲ್ಪಡಲಿದ್ದಾರೆ ಎಂದು ಅವರು ವಿವರಿಸಿದರು. ಅವ್ರಿಗೂ ಸನ್ಮಾನ ಮಾಡಬೇಕು, ಎಲ್ಲರಿಗೆ ಸನ್ಮಾನ ಮಾಡಬೇಕು. ಅಲ್ಪಸಂಖ್ಯಾತರ ಅಂತ ಹೇಳಿ ಸಂಸ್ಥೆ ಇದು ಮಾಡಿದ್ವಿ ನಾವು, ಆದರೆ ಎಲ್ಲರಿಗೆ ಸನ್ಮಾನ ಇದೆ. ನೀವು ಅಲ್ಪಸಂಖ್ಯಾತರ ಎಲ್ಲಿ ಮಾಡಿದ್ರಿ? ಇದು ಸಹಾರಾ ಎಜುಕೇಶನ್ ಯಾರು ನಮ್ಮಲ್ಲಿ ಬಂದಿಲ್ಲ ನಮ್ಮ ಇದ್ರಾಗ. ಈಗ ಈಗ ಮಾಡಕತ್ತೀವಿ ಸಂಸ್ಥೆ ರಿಜಿಸ್ಟ್ರೇಷನ್ ಮಾಡಕತ್ತೀವಿ. ಸಹಾರಾ ವೆಲ್ಫೇರ್ ಟೀಚರ್ಸ್ ಅಂತ ಹೇಳಿ ಒಂದು ಮಾಡಕತ್ತೀವಿ. ಅದು ಮಾಡಿದ್ಮೇಲೆ ಇದು ಮಾಡ್ತೀವಿ. ಸದ್ಯಕ್ಕೆ ಇದು ಈ ಲೆಟರ್ ಪ್ಯಾಡ್ ಯೂಸ್ ಮಾಡಿದ್ವಿ ನಾವು. ನಮ್ಮ ಫಿರೋಜ್ ಸಾಹೇಬ್ದು ಸಂಸ್ಥೆ ಇತ್ತು, ಅದು ಯೂಸ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಇದೆ ಬ್ಯಾನರ್. ಈ ಸಂದರ್ಭದಲ್ಲಿ ಮೊಹಮ್ಮದ್ ಇಕ್ಬಾಲ್, ಶೇಖ್ ಮೆಹಬೂಬ್, ಕೋಸ್ಗಿ ಮೊಹಮ್ಮದ್ ಇಕ್ಬಾಲ್, ಮೋಸಿನ್ ಜಮಾಲ್, ಸೈಯದ್ ಜುಬೇರ್ ಮೊಹಿನುದ್ದೀನ್, ಮೊಹಮ್ಮದ್ ಫಜುಲ್ಲಾ ಶೇಖ್, ಮೊಹಮ್ಮದ್ ಕಾಸಿಂ, ಸೈಯದ್ ಶುಜಾದುಲ್ಲಾ ಹುಸೇನ್, ಅದ್ನಾನ್ ಮಂಜೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ವಂಚನೆ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿದ್ದು, ಸಾರ್ವಜನಿಕರು ಇದಕ್ಕೆ ಬಲಿಯಾಗುತ್ತಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕಿದೆ. ಆರ್ಬಿಐ ಸಹ ಕಟ್ಟುನಿಟ್ಟಿನ ನಿಯಮಗಳನ್ನು ಅಳವಡಿಸಿದ್ದು, ಎಲ್ಲಾ ಬ್ಯಾಂಕ್ ಮತ್ತು ಖಾಸಗಿ ಬ್ಯಾಂಕ್ಗಳು ಹಾಗೂ ಫೈನಾನ್ಸ್ ಕಂಪನಿಗಳು ಪಾಲನೆ ಮಾಡುವುದರ ಜೊತೆಗೆ ಸಾರ್ವಜನಿಕರು ಜಾಗೃತರಾಗಬೇಕು ಎಂದು ಖಾಸಗಿ ಫೈನಾನ್ಸ್ ನ ಲೀಗಲ್ ಅಡ್ವೈಸರ್ ಶ್ರೀಧರ್ ರೆಡ್ಡಿ ಹೇಳಿದರು. ನಗರದ ಖಾಸಗಿ ಹೋಟೆಲ್ ನಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಬಜಾಜ್ ಫೈನಾನ್ಸ್ ಹಾಗೂ ಆರ್ಬಿಐ ಸಹಭಾಗಿತ್ವದಲ್ಲಿ ಸೈಬರ್ ವಂಚನೆ ಪ್ರಕರಣಗಳ ಕುರಿತು ರಾಜ್ಯಾದ್ಯಂತ ಜಾಗೃತಿ ಕಾರ್ಯಕ್ರಮಗಳನ್ನ ನಡೆಸಲಾಗುತ್ತಿದೆ. ಇದೀಗ ಜಿಲ್ಲೆಯಿಂದಲೇ ಸೈಬರ್ ವಂಚನೆ ಕುರಿತು ಜಾಗೃತಿ ಆರಂಭಿಸಲಾಗಿದೆ. ದೇಶದಾದ್ಯಂತ ಸುಮಾರು 100 ಜಾಗೃತಿ ಕಾರ್ಯಕ್ರಮಗಳು ನಡೆಸುವ ಗುರಿ ಇದ್ದು, ಇದೀಗ ರಾಜ್ಯದಲ್ಲಿ ರಾಯಚೂರಿನಿಂದ ಆರಂಭವಾಗಿದೆ ಎಂದರು. ನಗರದ ಸದಾರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆದು ಕಂಪನಿಗೆ ವಂಚನೆ ಮಾಡಲಾಗಿದೆ. ಕಾರ್ ಲೋನ್ ಪಡೆದು ಮೂರನೇ ವ್ಯಕ್ತಿಯಿಂದ ಕಂಪನಿಗೆ ವಂಚನೆ ಮಾಡಿದ ಪ್ರಕರಣಗಳು ನಡೆದಿದ್ದು, ಇದೀಗ ದೂರು ದಾಖಲಾಗಿ ಆರೋಪಿಯನ್ನ ಬಂಧಿಸಿದ್ದಾರೆ. ಇಂತಹ ಸಾವಿರಾರು ಪ್ರಕರಣಗಳು ನಮ್ಮ ಕಣ್ಣು ಮುಂದೆಯೇ ನಡೆಯುತ್ತವೆ. ಬ್ಯಾಂಕಿನಲ್ಲಿಯೂ ಸಹ ಗ್ರಾಹಕರ ಹಣವನ್ನ ಖಾತೆ ಹ್ಯಾಕ್ ಮಾಡಿ ಕದಿಯುತ್ತಿದ್ದಾರೆ. ಇದೀಗ ಆರ್ಬಿಐ ಇದನ್ನ ಗಂಭೀರವಾಗಿ ಪರಿಗಣಿಸಿ ನಿಯಮಗಳನ್ನ ಕಟ್ಟುನಿಟ್ಟಿನ ಕ್ರಮಗಳನ್ನ ಅಳವಡಿಸಿದೆ. ಇದರಿಂದಾಗಿ ಜನರು ಜಾಗೃತರಾಗಬೇಕಿದೆ ಎಂದು ತಿಳಿಸಿದರು. ಬೆಳಿಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಕಾರ್ಯಕ್ರಮ ನಡೆಸಲಾಗಿದೆ. ನಾಳೆ ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ಮೈಸೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ನಡೆಸಿ ಜನರು ಸೈಬರ್ ವಂಚನೆಗಳಿಗೆ ಒಳಗಾಗದಂತೆ ಜಾಗೃತಿ ಮೂಡಿಸಲಾಗುತ್ತದೆ ಎಂದರು. ಯಾರು ಯಾವ ಪೊಲೀಸ್ ಸ್ಟೇಷನ್ ಇಂದ ನಿಮ್ಮ ಮೊಬೈಲ್ ಕಳ್ತನದಿದೆಯಪ್ಪ ಕೊಡೋದಕ್ಕೆ ಹೇಳಿ ಬಂದಿದ್ದಾರಲ್ಲ, ಅವನಂತ ನೀವು ಎಲ್ಲ ತಗೋಬಹುದು, ಏನು ತಪ್ಪೇನಿಲ್ಲ. ಯಾವ ಸ್ಟೇಷನ್ ಕೇಳ್ಬೋದು. ನೆಕ್ಸ್ಟ್ ಅದು ಫೋನು ನಿಮ್ಗೆ ಕಳೆದಿರ್ತದೆ. ಅದೇನು ಮಾಡ್ತೀವಿ ನಾವು, CIR ಪೋರ್ಟಲ್ ಇರ್ತದೆ. CIR ಪೋರ್ಟಲ್ ಅಂತಂದ್ರೆ ಈಗ ನನ್ನ ಮೊಬೈಲ್ ಕಳೆದಿರುತ್ತೆ, ನಾನು ಹೋಗಿ ಸ್ಟೇಷನಿಗೆ ಕಂಪ್ಲೇಂಟ್ ಮಾಡ್ತೀನಿ. ಆ ಫೋನನ್ನು ಏನಾಗ್ತದೆ ನಾವು ಬ್ಲಾಕ್ ಮಾಡ್ತೀವಿ. ಅವನೇನು ಮಾಡ್ತಾನೆ, ಬ್ಲಾಕ್ ಆಗಿದೆ, ಏನು ಮಾಡೋದು ವೇಸ್ಟ್ ಅಂತೇಳಿ ಮಾಡ್ತೀವಿ. ನಮ್ಮ ಎಷ್ಟು ಟೋನ್ ಅಂತಾನೆ, ಸರಿ ಕೊಡ್ತಾರೆ. ಎಷ್ಟು ಕೊಡ್ತಾರೆ? 5,000 ಕೊಡ್ತಾರೆ. ಆವಾಗ ಅವ್ರು ಏನು ಮಾಡ್ತಾರೆ, ಹೊಸ ಸಿಮ್ ಹಾಕ್ತಾರೆ. ಹೊಸ ಸಿಮ್ ಹಾಕಿದ್ಮೇಲೆ ನನ್ನ ಹತ್ರ ಬ್ಲಿಂಕ್ ತೋರಿಸೋದು, ಉತ್ತರ ಪ್ರದೇಶಲ್ಲಿ ನಿಮ್ಮ ಮೊಬೈಲ್ ಆಪ್ರೇಟ್ ಆಗ್ತಾ ಇದೆ. ಆವಾಗ ನಾವೇನು ಮಾಡ್ತೀವಿ, ಅವನಿಗೆ ಫೋನ್ ಮಾಡಿ ಇದೆ ನೋಡಪ್ಪ, ಇದು ಕಳ್ತನ ಫೋನ್ ಇದೆ, ಇದನ್ನು ತೊಗೊಂಬಂದು ನೀವು ಕೊಡಬೇಕು, ಇಲ್ಲಾಂದ್ರೆ ನಿಮ್ಮ ಬ್ಯಾಂಕಿಗೆ ಸಿಗುತ್ತೆ ಅಂತ ಹೇಳ್ತೀವಿ. ಆಮೇಲೆ ನೀವು ಅಂಥ ಟೈಮೊಳಗೆ ಏನು ಮಾಡ್ಬೇಕಂದ್ರೆ,
ಯಾವ ಒರಿಜಿನಲ್ ಪೊಲೀಸ್ ಸ್ಟೇಷನ್ ಅಲ್ಲಿ FR ಆಗಿದೆ ಆ FR ಕಾಪಿ ತೋರಿಸಿ ಸರ್ ಅಂತ ಹೇಳಿ ಕೇಳೋದು. ಇದು ಇನ್ಸಿಡೆಂಟ್ ಇಲ್ಲ. ಈ ರೀತಿ ಕೇಳ್ಬೇಕು. ಯಾವ್ದು ಇನ್ಸಿಡೆಂಟ್ ಅಲ್ಲಿ ಆಗಿದೆ ಸರ್ ಕೊಟ್ರೆ CR ಕೋರ್ಟಲ್ಲಿ FR ಆಗಿದ್ರೆ ಕೊಡ್ಬೇಕು, ನೀವು ವಾಪಸ್ ಕೊಡ್ಬೇಕಾಗುತ್ತೆ. ತಪ್ಪಾಗುತ್ತೆ. ಹೌದು ಸರ್. ಅಲ್ಲ ಬಂದ್ಬಿಡಿಸಿ. ಅಲ್ಲ ಸರ್, CR ಅಂತವೆ, SBI ಸೇಮ್ ಇರ್ತವೆ, ಬಜಾಜ್ ಫೈನಾನ್ಸ್ ಅಂತವೆ, ಎಲ್ಲನೂ ಸೇಮ್ ಇರ್ತವೆ. ಯಾವುದೇ ಕಾರಣಕ್ಕೆ ಅದಕ್ಕೆ ಹೋಗ್ಲಿಕ್ಕೆ ಹೋಗ್ಬೋದು. ಏನೇ ಇತ್ತಂದ್ರೆ ನೀವು ಡೈರೆಕ್ಟ್ ನಿಮ್ಮ ಬ್ಯಾಂಕಿಗೆ ಫೋನ್ ಮಾಡ್ಬೋದು ಅಥವಾ ಬ್ಯಾಂಕ್ ಎಂಪ್ಲಾಯ್ ಆಗ್ತಾರೆ, ಜೆನ್ಯೂನ್ ನಂಬರ್ಸ್ಗಳನ್ನ ತಗೊಂಡು ಇದು ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ಅದ್ರೊಳಗೆ ಎಷ್ಟೋ ಇದಾವೆ ಫೇಕ್ ನಂಬರ್ಸ್ಗಳು. ಅದು ತಗೊಂಡ್ಬಿಟ್ರೆ ಸಾಕು. ಒಂದ್ಸರಿ ಅವ್ರ ಜೊತೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸರ್ ಹೇಳೋದಂಗೆ ನೀವು ನಿಮ್ಗಿಂತ 10 ಪಟ್ಟು ಅವ್ರು ಅದರಲ್ಲೇ ಎಕ್ಸ್ಪರ್ಟ್ ಇರ್ತಾರೆ. ಬೆಳಿಗ್ಗಿಂತ ಸಾಯಂಕಾಲವರೆಗೆ ಯಾವ ರೀತಿ ನೀವು ಮಾತಾಡ್ತೀರಿ ಸೈಕಾಲಜಿ ಪ್ರಕಾರ ಆ ರೀತಿ ಅವ್ರು ನಿಮಗೆ ಕ್ಯಾಶ್ ಹಾಕೊಂಡು ನಿಮ್ಮನ್ನ ಫ್ರಾಡ್ ಮಾಡಲಿಕ್ಕೆ ಕಾಯ್ತಾ ಇರ್ತಾರೆ. ಇಷ್ಟು ಪಾಯಿಂಟ್ಗಳು ನಮಗೆ ತಿಳಿದಿದ್ದನ್ನ ನಾನು ಎಷ್ಟು ನೋಟ್ ಮಾಡ್ಕೊಂಡು ಸರ್ ಅನ್ನೋದಾಗೆ ಇಷ್ಟನ್ನ ಹೇಳಿದ್ದೀನಿ. ಪೊಲೀಸ್ ಐಡಿ ಅಂತ ಇದ್ದಾರೆ, ಡಿಸ್ಟಿಕ್ಕಿಂದ ಒಂದು ಪೊಲೀಸ್ ಐಡಿ ಕೊಟ್ಟಿರ್ತಾರೆ. ಆ ಪೊಲೀಸ್ ಐಡಿಯನ್ನ ಕಂಪಲ್ಸರಿಯಾಗಿ ಇಟ್ಕೊಳ್ಬೇಕು. ಅಕಸ್ಮಾತ್ ಅವರು ಇಟ್ಕೊಳ್ಳಿಲ್ಲ ಅಂತಂದ್ರೆ ನೀವು ಕೇಳ್ಬೇಕು ಫಸ್ಟ್, ನಾನು ತೋರಿಸ್ತೀನಿ ಕಾರ್ಡ್. ಸರ್ ಸ್ಪೆಷಲ್ ಮಾರ್ಕಿಂಗ್ಸ್ ಏನು ಇರಂಗಿಲ್ಲ, ನೀವು ಗೊತ್ತಾಗತ್ರಿ. ಈಗ ಕೆಲವು ಆಫೀಸರ್ಸ್ಗೆ ನೀವು ನೋಡಿದ್ರೆ, ಈಗ ಸಾಹೇಬ್ರು ನೋಡಿದ್ರೆ ಆಟೋಮೆಟಿಕ್ ಗೊತ್ತಿರ್ತದೆ, ಮೀಸೆ ನೋಡಿದ್ರೆ ಗೊತ್ತಾಗುತ್ತೆ. ಈಗ ನಾನೇ ಫಿಟ್ನೆಸ್ ನಾವು ಮೇಂಟೈನ್ ಮಾಡಿರ್ತೀವಿ, ಒಂದು ಗೊತ್ತಾಗುತ್ತೆ ಹೌದಪ್ಪ ಅಂತ. ಅದಕ್ಕೆ ಇಂಗ್ಲೀಷ್ ಒಳಗೆ ಅಂತಾರೆ ಆಫೀಸರ್ ಇಸ್ ಬಾರ್ನ್ ನಾಟ್ ಮೇಡ್ ಅಂತ. ಆಫೀಸರ್ ಹುಟ್ಟತಾನಂತೆ, ಕ್ರಿಯೇಟ್ ಮಾಡಕ್ ಆಗಲ್ಲ. ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವನೇನೋ ಗಡ್ಡ ಬಿಡ್ಕೊಂಡಿರ್ತಾನೆ, ಕೂದಲು ಯಾಕಡೆ ಬಿಟ್ಕೊಂಡ್ಬಂದಿರ್ತಾನೆ. ಆಮೇಲೆ ಡ್ರೆಸ್ ಕೋಡ್ ಗೊತ್ತಾಗುತ್ತೆ, ಆಮೇಲೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗುತ್ತೆ, ಆಮೇಲೆ ಮಾತಾಡೋ ಶೈಲಿ ಗೊತ್ತಾಗುತ್ತೆ. ಒಂದು ಯೂನಿಕ್ನೆಸ್ ಇರುತ್ತೆ ಪೊಲೀಸ್ ಅಂದ್ರೆ ಮಾತಾಡೋದ್ರಲ್ಲಿ. ಆದ್ರೆ ಆ ರೀತಿಯಲ್ಲಿ ನೀವು ಬೇಕಾದ್ರೆ ಕ್ರಾಸ್ ಚೆಕ್ ಮಾಡ್ಬೋದು ಅವ್ರಿಗೆ. ಸರ್ ಪ್ಲೀಸ್ ನಮಗೆ ಸರ್ಚ್ ವಾರಂಟ್ ಕೊಡಿ ಸರ್, ನೀವು ಬ್ಯಾಂಕ್ ಒಳಗೆ ಬಂದಿದ್ದೀರಿ, ಅಥವಾ ನೀವು ಯಾವ ಫೈನ್ ನಂಬರಲ್ಲಿ ಬಂದಿದ್ದೀರಿ ಕೊಡ್ಬೋದು. ಯಾವ ಪೊಲೀಸ್ ಸ್ಟೇಷನ್ ಸರ್ ಹೇಳಿದಂಗೆ ಯಾವ ಪೊಲೀಸ್ ಸ್ಟೇಷನ್. ಇಲ್ಲಾಂದ್ರೆ ನೀವು ಇಮಿಡಿಯೇಟ್ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೇಳ್ರಿ, ಸರ್ ಈ ರೀತಿ ಒಬ್ಬರು ಬಂದಿದ್ದಾರೆ ಸರ್. ಈಗ ಹೊಸ CRPC ಪ್ರಕಾರ ಹೊಸ PNSS ಅಲ್ಲಿ ಯಾರೇ ಬಂದರೂ ಸಹಿತ ಲೋಕಲ್ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇಂಟಿಮೇಷನ್ ಕೊಟ್ಟು ಅಲ್ಲಿ ಬರ್ಬೇಕಂತ ಇದೆ. ಅವ್ರು ಆಮೇಲೆ GD ಎಂಟ್ರಿ ಹಾಕಿ ಕಳಿಸ್ಬೋದು, ನಾನು ಬಂದಿದ್ದೀನಿ ಇಷ್ಟು ರಿಕವರ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತೇಳಿ. ಸುಮ್ಮನೆ ನಾನೇ ಬಂದೆ, ನಾನೇ ಬಾಂಬೆ ಪೊಲೀಸ್ ಅಂತ, ಬಾಂಬೆ ಪೊಲೀಸ್ ನಾನು ಒಯ್ದು ಬಿಡ್ತೀನಿ ಅಂತಂದ್ರೆ ಕೊಟ್ಟರೆ ನೀವು ಸೀಟ್ ಅದ. ಅದು ನೋಡಿದಿದ್ದಾರೆ. ಈಗ ವಾಕಿಂಗ್ ಮಾಡ್ತಾರೆ, ಏನು ಮಾಡ್ತಾ ಇದ್ದಾರೆ ವಾಕಿಂಗ್ ಕಡೆಯಲ್ಲಿ ಎಲ್ಲ ಕಳತನ ಆಗ್ತದವೆ, ಗೋಲ್ಡ್ ಎಲ್ಲ ಒಳಗೆ ಹಾಕೊಳ್ಳಮ್ಮ ಕೊಡಿ, ನಾನು ತೆಗೆದು ಕೊಡ್ತೀನಿ ನಾವು ಪೊಲೀಸರು ಅಂತ. ತಗೊಂಡು ಏನು ಮಾಡ್ತಾರೆ, ಗೋಲ್ಡ್ ತಕೊಂಡು ಒಂದು ಪ್ಲಾಸ್ಟಿಕ್ ಒಳಗೆ ಹಾಕಿ ಕೊಟ್ಟ ಮಾಡಿ ಬೇರೆ ಪ್ಲಾಸ್ಟಿಕ್ ಕೊಡೋದು ಆಗ್ತವೆ. ಎನಿಥಿಂಗ್ ಈ ಸಂದರ್ಭದಲ್ಲಿ ಫೈನಾನ್ಸ್ ನ ಅಧಿಕಾರಿ ವೆಂಕಟೇಶ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಿಶ್ವ ಆತ್ಮಹತ್ಯೆ ತಡೆ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾಕ್ಕೆ ಚಾಲನೆ. ಆತ್ಮಹತ್ಯೆ ತಡೆಗಟ್ಟಲು ಜಾಗೃತಿ ಅತ್ಯವಶ್ಯಕ. ನ್ಯಾಯಾಧೀಶ HN ಸಾತ್ವೆ. ಸೆಪ್ಟೆಂಬರ್ 14ಕ್ಕೆ ರಾಜ್ಯ ಮಟ್ಟದ ಶಿಕ್ಷಕರ ದಿನಾಚರಣೆ. 30 ಶಿಕ್ಷಕರಿಗೆ ಶಿಕ್ಷಕ ರತ್ನ ಪ್ರಶಸ್ತಿ ಪ್ರದಾನ. ರೇಖಾ ಬಡಿಗೇರ್. ಸರ್ಕಾರಿ ಪಾಲಿಟೆಕ್ನಿಕ್ ಹಳೆಯ ವಿದ್ಯಾರ್ಥಿಗಳಿಂದ ಸೆಪ್ಟೆಂಬರ್ 14ರಂದು ಗುರುವಂದನಾ ಕಾರ್ಯಕ್ರಮ. ಚಂದ್ರಶೇಖರ್ ದೇಸಾಯಿ. ಸೆಪ್ಟೆಂಬರ್ 13ರಂದು ಅಲ್ಪಸಂಖ್ಯಾತರ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪ್ರದಾನ. ಮೊಹಮ್ಮದ್ ಅಬ್ದುಲ್ ಐಫಿರೋಜ್. ಮತ್ತು ಸೈಬರ್ ಅಪರಾಧ ತಡೆಗೆ RBI ನಿಯಮ ಪಾಲನೆ ಮಾಡುವುದು ಕಡ್ಡಾಯ. ಶ್ರೀಧರ್ ರೆಡ್ಡಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.